26 ಜನರ ಪ್ರಾಣವನ್ನ ಬಲಿ ತೆಗೆದುಕೊಂಡ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆಗಳು ಬುಧವಾರ ಮುಂಜಾನೆ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ 9 ಭಯೋತ್ಪಾದಕ ಸ್ಥಳಗಳನ್ನ ನಾಶ ಮಾಡಿವೆ. ಇನ್ನು ಬಹವಾಲ್ಪುರದಲ್ಲಿ ನಡೆದ ವಾಯು ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ ಅವರ ಸಹೋದರಿ ಸೇರಿದಂತೆ 14 ಮಂದಿ ಕುಟುಂಬ ಸದಸ್ಯರು ಸಾವನ್ನಪ್ಪಿದ್ದಾರೆ. ಇದೀಗ ಈ ಕುರಿತು ಉಗ್ರ ಮಸೂದ್ ಅಜರ್ ಮಾತನಾಡಿದ್ದು, ನನ್ನ ಕುಟುಂಬದ 14 ಮಂದಿ ಸದಸ್ಯರು ಇಂದು ರಾತ್ರಿ ಅಲ್ಲಾನ ಪಾದ ಸೇರಿದ್ರು. 5 ಮಂದಿ ಮುಗ್ಧ ಮಕ್ಕಳು ಜನ್ನತುಲ್ ಫಿದೌಸ್ನ ಹೂವುಗಳಾದ್ರು. ನನ್ನ ಅಕ್ಕ ಸಾಹಿಬಾ, ನನ್ನ ಜೀವಕ್ಕಿಂತ ಹೆಚ್ಚು ಅವಳ ಪತಿ, ನನ್ನ ಸೋದರಳಿಯ ಅಲೀಂ ಫಾಜಿಲ್ ಮತ್ತು ನನ್ನ ಸೊಸೆ ಆಲಂ ಫಾಜಿಲಾ ಎಲ್ಲರೂ ಅಲ್ಲಾಹುವಿನ ಹತ್ತಿರವಾದ್ರು ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಮೋದಿ ಮುಗ್ಧ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರನ್ನ ಗುರಿಯಾಗಿಸಿಕೊಂಡ್ರು. ಆದ್ರೆ ಯಾವುದೇ ವಿಷಾದವಿಲ್ಲ, ನಿರಾಶೆ ಅಥವಾ ಭಯವಿಲ್ಲ. ಈ 14 ಜನರಲ್ಲಿ ನಾನೂ ಸೇರ್ಬೇಕಿತ್ತು ಎಂದನಿಸುತ್ತದೆ. ಆದ್ರೆ ಅಲ್ಲಾಹುವಿನನ್ನ ಭೇಟಿಯಾಗುವ ಸಮಯ ನಿಶ್ಚಿತವಾಗಿರುತ್ತದೆ. ನಮ್ಮ ಮನೆಯಲ್ಲಿ 7 ವರ್ಷದಿಂದ 3 ವರ್ಷ ವಯಸ್ಸಿನ ಒಟ್ಟು 4 ಮಕ್ಕಳಿದ್ರು. 4 ಒಟ್ಟಿಗೆ ಸ್ವರ್ಗಕ್ಕೆ ಹೋದ್ರು. ಅಲ್ಲಾಹುವನ್ನ ಪ್ರೀತಿಸುವವರಿಗೆ ಹುತಾತ್ಮತೆಯನ್ನ ನೀಡಲಾಗುತ್ತದೆ ಎಂದು ಕುರಾನ್ ಹೇಳುತ್ತದೆ. ದೇವರು ಅವರಿಗೆ ಜೀವವನ್ನು ನೀಡಿದ್ದಾನೆ, ಸಾವನ್ನಲ್ಲ. ಮೋದಿಯವರ ಈ ದಬ್ಬಾಳಿಕೆ ಎಲ್ಲಾ ಮಾರ್ಗಗಳನ್ನು ಮುರಿದಿದೆ. ಈಗ ಯಾರೂ ವಿನಮ್ರತೆ ನಿರೀಕ್ಷಿಸಬಾರದು ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಭಾರತೀಯ ಸಶಸ್ತ್ರ ಪಡೆಗಳು ಬುಧವಾರ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ್ ಅನ್ನ ನಡೆಸಿವೆ. ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 9 ಭಯೋತ್ಪಾದಕ ಗುರಿಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿವೆ. ಇದರಲ್ಲಿ ಜೈಷ್ ಎ ಮೊಹಮ್ಮದ್ ಭದ್ರಕೋಟೆಯಾದ ಬಹವಾಲ್ಪುರ್ ಮತ್ತು ಮುರಿಡೈಕೆಯಲ್ಲಿರುವ ಲಷ್ಕರ್ ಎ ತೊಯ್ಬಾ ನೆಲೆ ಸೇರಿವೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯು ಭಾರತ ಮತ್ತು ವಿದೇಶಗಳಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾದ 2 ವಾರಗಳ ನಂತರ ಈ ಪ್ರತೀಕಾರ ತೀರಿಸಿಕೊಳ್ಳಲಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.